ಸೊ ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬಂದಿದ್ದೇವೆ KTM ಶೋರೂಮಿಗೆ. ಆ್ಯಂಡ್ KTM ಅಲ್ಲಿ ನಮಗೆ ಈ ಒಂದು ಬೈಕು ಮತ್ತು ಈ ಒಂದು ಬೈಕ್ ನೀವು ನೋಡ್ತಾ ಇದ್ದೀರಲ್ಲ, ಇದೆರಡು ಸೇಮ್ ಇದೆ ಅಲ್ವಾ ನೋಡೋಕ್ಕೆ. ಬಟ್ ಇದು ಬಂದುಬಿಟ್ಟು ನಾರ್ಮಲ್ ವೆಹಿಕಲ್ ಗುರು. ಇದು ಬಂದುಬಿಟ್ಟು 890cc ಡ್ಯೂಕ್. ಇದು ನೀವು ಇಲ್ಲೆಲ್ಲ ನೋಡಿದರೆ ಗೊತ್ತಾಗಲ್ಲ, ಬಟ್ ಸೈಡಲ್ಲಿ ಬಂದು ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎಕ್ಸಾಸ್ಟ್ ಡಿಸೈನ್ ಬಂದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂದರೆ ಸೇಮ್ ಫ್ರಂಟ್ ಲುಕ್ ಯಾವ ಥರ ಇದೆ ಅಂದರೆ ಸೇಮ್ ನೀವು ಅಲ್ಲಿ ನೋಡ್ತಿದ್ದೀರಲ್ಲ 160 ಡ್ಯೂಕ್ ಯಾವುದಿದೆ ಅಂತ ಒಂದು ಸ್ವಲ್ಪ ಮ್ಯಾಚಿಂಗ್ ಡಿಸೈನೇ ಇದೆ. ಬಟ್ ಇದ್ರ ಬಗ್ಗೆ ಇವಾಗ ನಾವು ಮಾತಾಡೋಣ. ಸೊ 890cc ಒಂದು ಡ್ಯೂಕ್ ಬಗ್ಗೆ ಇವತ್ತು ಮಾತಾಡೋಣ ನಮ್ಮ ಚಾನಲಲ್ಲಿ. ಸೊ ಫ್ರಂಟ್ ಲುಕ್ ಬಗ್ಗೆ ಮಾತಾಡೋದಾದರೆ ಫ್ರಂಟಲ್ಲಿ ಸೇಮ್ ನಿಮಗೆ ಯಾವುದು ನಾರ್ಮಲ್ ಡ್ಯೂಕ್ಸಲ್ಲೆಲ್ಲ ಬರುತ್ತಲ್ಲ ಅಂಥ ಒಂದು ಲುಕ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಇಂಡಿಕೇಟರ್ ಆಪ್ಷನ್ಸ್ ಇದೆ, ಬಟ್ ಇದರಲ್ಲೂ ನಿಮಗೆ ಹಜಾರ್ಡ್ ಆಪ್ಷನ್ ನನ್ನ ಪ್ರಕಾರ ಇಲ್ಲಿಂದ ಚೆಕ್ ಮಾಡೋಣ. ಸೊ ಹಜಾರ್ಡ್ ಎಲ್ಲೂ ಆಪ್ಷನ್ ಬರ್ತಾ ಇಲ್ಲ. ಸೊ ನಾರ್ಮಲ್ ಇಂಡಿಕೇಟರ್ಸ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಸೊ ಕೀ ಇವಾಗ ಆಫ್ ಇದೆ. ಸೊ ಹಜಾರ್ಡ್ ಆಪ್ಷನ್ಸ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಹಜಾರ್ಡ್ ಆಪ್ಷನ್ಸ್ ಬರೋಲ್ಲ, ನಾರ್ಮಲ್ ಇಂಡಿಕೇಟರ್ಸ್ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಕೆಳಗಡೆ ನಿಮಗೆ ಹೆಡ್ಲೈಟ್ ಆಪ್ಷನ್ ಬರುತ್ತೆ ವಿತ್ DRL ಜೊತೆಗೆ. ಇಲ್ಲಿ ನೀವು DRL ಆಪ್ಷನ್ ನೋಡ್ಬೋದು. ಆ್ಯಂಡ್ ಇಲ್ಲಿ ನೀವು ಸೈಡಲ್ಲಿ ಫೇರಿಂಗ್ಸ್ ನೋಡ್ಬೋದು. ಅದ್ರ ಮೇಲೆ ನೀವು ನೋಡಿದಾಗ ಗೊತ್ತಾಗುತ್ತೆ 890 ಡ್ಯೂಕ್ ಅಂತ. ಸೊ ಇವರು ಯುನೀಕ್ ಆಗಿರುವಂಥ ವೆಹಿಕಲ್ಗಳನ್ನು ಪ್ರತಿ ಸಲ ಬಿಡ್ತಾ ಇರ್ತಾರೆ. ಇದಾಗಿರ್ಬೋದು, ಅಥವಾ ಇಲ್ಲಿ ನೀವು ನೋಡ್ಬೋದು 1390cc ವೆಹಿಕಲ್. ನಾರ್ಮಲ್ ನೀವು 390cc ವೆಹಿಕಲ್ಗಳನ್ನು ನೋಡಿರ್ತೀರಾ, ಬಟ್ 1390cc ವೆಹಿಕಲ್ ಇದು. ಸೊ ಇದ್ರ ಬಗ್ಗೆ ಫಸ್ಟ್ ಇವಾಗ ನಾವು ಮುಗಿಸ್ಬಿಡೋಣ. ಸೊ ಫ್ರಂಟು ಈ ಥರ ಲುಕ್ ಬರುತ್ತೆ, ಇಲ್ಲಿವರೆಗೆ ಓಕೆ. ಬಟ್ ಟಯರ್ ಬಗ್ಗೆ ನಾವು ಮಾತಾಡೋದಾದರೆ ಇಲ್ಲಿಂದ ನಾವು ಮಾತಾಡೋದಾದರೆ ಇದರಲ್ಲಿ ಬಂದುಬಿಟ್ಟು ಡಿಫ್ರೆಂಟ್ ಟಯರ್ಸೇ ಬರುತ್ತೆ. ಡುವಲ್ ಸೈಡ್ ಡಿಸ್ಕ್ ಬರುತ್ತೆ, ಮತ್ತು ನಿಮಗೆ ABS ಆಪ್ಷನ್ಸ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಸೊ ಡುವಲ್ ಸೈಡ್ ಡಿಸ್ಕ್ ವಿತ್ ABS ಆಪ್ಷನ್ಸ್ ಬರುತ್ತೆ. ಆ್ಯಂಡ್ ಟಯರ್ ಸೈಜು ಇಲ್ಲೆಲ್ಲೂ ನನ್ನ ಪ್ರಕಾರ ಮೆನ್ಷನ್ ಮಾಡಿಲ್ಲ. ಸೊ ಟಯರ್ ಸೈಜು ಓಕೆ ಇಲ್ಲಿದೆ, ಓಕೆ ಇಲ್ಲಿ ನೀವು ನೋಡ್ಬೋದು. ಸೊ 17 ಇಂಚಿದು ಫ್ರಂಟ್ ಟೈರ್ ಬರುತ್ತೆ. ಆ್ಯಂಡ್ ನಾರ್ಮಲಿ ಇವ್ರದ್ದೆಲ್ಲ ಗೊತ್ತಿರೋದು ನಿಮ್ಗೆ ಆರೆಂಜ್ ಕಲರ್ ವೀಲ್ಸು. ಹೈಯೆಸ್ಟ್ KTM ಇದೊಂದು ಪಾಪ್ಯುಲಾರಿಟಿ ಅಂತ ಹೇಳ್ಬೋದು ನಾವು. ಆ್ಯಂಡ್ ಇವಾಗ ಇದ್ರ ಬಗ್ಗೆ ಮಾತಾಡೋಣ. ಸೊ ಇದು ಬಂದುಬಿಟ್ಟು ಅಡ್ಜಸ್ಟೇಬಲ್ ಲಿವರ್ಸ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಫುಲ್ಲಿ ಸಿಸ್ಟಮ್ಸ್ ಇರುವಂಥ ಅಡ್ಜಸ್ಟೇಬಲ್ ಲಿವರ್ಸು. ಸೊ ಇಲ್ಲಿಂದ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಎಲ್ಲ ವರ್ಕಿಂಗ್ ಕಂಡೀಷನ್ಸ್ ನಿಮ್ಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದ್ರ ಬಗ್ಗೆ ಫುಲ್ ಮಾತಾಡೋದಾದರೆ ಓಕೆ. ನೆಕ್ಸ್ಟು ರೈಟಿಂದ ನಾವು ಮಾತಾಡೋದಾದರೆ ನಾರ್ಮಲ್ ಇದು ಲೆಫ್ಟ್ ಬಗ್ಗೆ ಈ ಕಡೆ ಇದರಲ್ಲಿ ಅಡ್ಜಸ್ಟೇಬಲ್ ಆಪ್ಷನ್ಸ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಸೊ ಓಕೆ, ಇವಾಗ ಇಲ್ಲಿಂದ ನಾವು ನೋಡೋದಾದರೆ ಪುನಃ ನಮಗೆ ನಾರ್ಮಲ್ ಡ್ಯೂಕೆ ಅನಿಸುತ್ತೆ. ಬಟ್ ಇದರಲ್ಲಿ ಸಿಗುವಂಥ ಸ್ಪೀಡೋಮೀಟ್ರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಡ್ಯೂಕಿಗೆ ನಾವು ಕಂಪೇರ್ ಮಾಡಿದರೆ. ಹ್ಯಾಂಡಲ್ ಬಾರು ಫುಲ್ ಡಿಫ್ರೆಂಟ್ ಆಗಿದೆ, ಇಲ್ಲಿ ನೀವು ನೋಡ್ಬೋದು. ಫುಲ್ ಸ್ಟ್ರೈಟ್ ಇರುವಂಥ ಒಂದು ಸಿಂಗಲ್ ಹ್ಯಾಂಡಲ್ ಬಾರ್ ಬರುತ್ತೆ. ಇಲ್ಲಿ ನಿಮಗೆ ಕೀ ಆಪ್ಷನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಫ್ಯೂಲು ಇಲ್ಲಿ ನೀವು ನೋಡ್ಬೋದು. ಸೊ ಇದು ಕೂಡ ನಿಮಗೆ ಅಡ್ಜಸ್ಟೇಬಲ್ ಆಪ್ಷನ್ಸ್ ಬರುತ್ತೆ. WP ಇದು ಫ್ರಂಟ್ ಸಸ್ಪೆನ್ಷನ್ಸ್ ಏನಿದೆ, ಅದು ಫ್ರಂಟ್ USB ಫೋಕ್ಸ್ ಇದೆ ಅಲ್ಲ, ಅದು ನೀವು WP ಅಪೆಕ್ಸ್ ಇಲ್ಲಿ ನೀವು ನೋಡ್ಬೋದು ಬ್ಯಾರ್ಜಿಂಗು. ಸೊ ಇದು ಕೂಡ ಅಡ್ಜಸ್ಟೇಬಲ್ ಆಪ್ಷನ್ಸ್ ಬರುತ್ತೆ. ಅದರ ಜೊತೆಗೆ ನಿಮಗೆ ಇದರಲ್ಲಿ ಹ್ಯಾಂಡಲಿಗೆ ಕ್ರಾಸ್ ಬಾರ್ ಕೊಟ್ಟಿದ್ದಾರೆ. ಹೈ ಸ್ಪೀಡಲ್ಲೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದು. ನೆಕ್ಸ್ಟ್ ರೇಡಿಯೇಟರ್ ಆಪ್ಷನ್ ನೀವು ನೋಡ್ಬೋದು ಕೆಳಗಡೆ. ಅದರ ಜೊತೆಗೆ ಇಲ್ಲಿ ನಿಮಗೆ ಕೂಲೆಂಟ್ ಇದು ಪ್ಲೇಸ್ಮೆಂಟ್ ನೋಡ್ಬೋದು. KTM ಬ್ಯಾರ್ಜಿಂಗ್ ಬರುತ್ತೆ ಇದರ ಮೇಲೆ. ಇದರ ಇಂಜಿನ್ ಬಗ್ಗೆ ನಾವು ಮಾತಾಡೋದಾದರೆ ಇಂಜಿನ್ ಬಂದುಬಿಟ್ಟು ಇದರಲ್ಲಿ ನಿಮಗೆ 889cc ಇದು ಪ್ಯಾರಲಲ್ ಟ್ವಿಲ್ ಇಂಜಿನ್ ಬರುತ್ತೆ. ಸೊ ಇಂಜಿನ್ ಬಗ್ಗೆ ಮಾತಾಡೋದಾದರೆ ಇಂಜಿನ್ ಬಂದುಬಿಟ್ಟು ಇದರಲ್ಲಿ ನಿಮಗೆ 889cc ಇದು ಪ್ಯಾರಲಲ್ ಟ್ವಿನ್ ಇಂಜಿನ್ ಬರುತ್ತೆ. ಲಿಕ್ವಿಡ್ ಕೂಲ್ ಇಂಜಿನ್ ಇದು ಅರೌಂಡ್ ನಿಮಗೆ 121 PS ಪವರ್ ಹಾಗೂ 99 Nm ಇದು ಟಾರ್ಕ್ ಜನರೇಟ್ ಮಾಡುತ್ತೆ ಗುರು. 890cc ಎಷ್ಟೊಂದು ಪವರ್ ಸಿಗ್ತಾಯಿದೆ ನೋಡ್ಬೋದು. 6 ಸ್ಪೀಡು ಗೇರ್ ಬರುತ್ತೆ ಇದರಲ್ಲಿ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ 14 ಲೀಟರ್ ಬರುತ್ತೆ. ಹಾಗೂ ಫ್ರಂಟಲ್ಲಿ ಅರೌಂಡು 17 ಇಂಚಿದು ಟೈರನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ರಿಯರಲ್ಲೂ ಸೇಮ್ 17 ಇಂಚಿನ ಟೈರನ್ನು ಯೂಸ್ ಮಾಡಿದ್ದಾರೆ. ಹಾಗೂ ಇದರಲ್ಲಿ ನಿಮಗೆ ಟ್ವಿನ್ ಸಿಲಿಂಡರ್ ಅಂದರೆ ಇಲ್ಲಿ ನೀವು ನೋಡ್ಬೋದು. ನಿಮಗೆ ಟ್ವಿನ್ ಸಿಲಿಂಡರ್ ಅಂದರೆ ಈ ಥರ ಒಂದು ಆಪ್ಷನ್ಸ್ ಬರುತ್ತೆ. ಎಕ್ಸಾಸ್ಟ್ ನಿಮಗೆ ಟ್ವಿನ್ ಸಿಲಿಂಡ್ರಲ್ಲಿ ಬರುತ್ತೆ. ಮತ್ತು ಎಕ್ಸಾಸ್ಟ್ ಡಿಸೈನ್ ನೋಡ್ಬೋದು. ಇಲ್ಲಿಂದ ಬಂದುಬಿಟ್ಟು ಈ ಥರ ಒಂದು ಎಕ್ಸಾಸ್ಟ್ ಇದು ಡಿಸೈನ್ ನಿಮಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇವಾಗ ಇದು 890cc ಆದಮೇಲೂ ಈ ವೆಹಿಕಲ್ ಇದು ವೆಯ್ಟ್ ಎಷ್ಟಿದೆ ಅಂತ ಮಾತಾಡೋದಾದರೆ
ಡ್ರೈ ವೇಟ್ ನಾವು ನಾರ್ಮಲಿ ಡ್ರೈ ವೇಟ್ ಮಾತಾಡ್ತಿದ್ದೇವೆ 169 kg ಡ್ರೈ ವೇಟ್ ಇದೆ ಮತ್ತು ಸೀಟ್ ಹೈಟ್ ಬಂದುಬಿಟ್ಟು 820 mm ಇದೆ ಹಾಗೂ ಗ್ರೌಂಡ್ ಕ್ಲಿಯರೆನ್ಸ್ 191 mm ಇದು ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇವಾಗ ಸೀಟ್ ಬಗ್ಗೆ ಮಾತಾಡೋದಾದರೆ ಸೀಟ್ ಕಂಫರ್ಟೇಬಲ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ರೈಡರ್ ಹಾಗೂ ಪಿಲಿಯನ್ ಇಬ್ಬರಿಗೋಸ್ಕರನೂ ಎಕ್ಸಾಸ್ಟ್ ಡಿಸೈನ್ ಇಲ್ಲಿ ನೀವು ನೋಡ್ಬೋದು. ಈ ಥರ ಒಂದು ಎಕ್ಸಾಸ್ಟ್ ಡಿಸೈನ್ ನಾನು ತೋರಿಸಿದ್ದೀನಿ. ರಿಯರಲ್ಲೂ ನೀವು ನೋಡ್ಬೋದು ಈ ಥರ ಒಂದು ಆರೆಂಜ್ ಕಲರ್ ವೀಲ್ ಕೊಟ್ಟಿದ್ದಾರೆ. ಟ್ಯೂಬ್ಲೆಸ್ ಟೈರ್ಸ್ ನಿಮ್ಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ ನಿಮಗೆ ರಿಯರಲ್ಲಿ ಸಿಂಗಲ್ ಡಿಸ್ಕ್ ಬರುತ್ತೆ ABS ಆಪ್ಷನ್ ಜೊತೆಗೆ ಹಾಗೂ ಚೈನ್ ಡ್ರಿವನ್ ಇದೆ. ನಾರ್ಮಲಿ ಇಲ್ಲಿ ನೀವು ನೋಡ್ಬೋದು ರಿಯರಲ್ಲಿ ನಿಮಗೆ ಈ ಥರ ಒಂದು ಡಿಸೈನ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಸ್ವಲ್ಪ ಇಲ್ಲಿ ನಿಮಗೆ ನಾರ್ಮಲ್ KTM ಇವ್ರದ್ದು ಇದೆ ಅಲ್ಲ 160 250 ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಇಂಡಿಕೇಟರ್ ಇಲ್ಲಿ ನೀವು ಚೇಂಜ್ ಆಗುತ್ತೆ ಹಾಗೂ ಇಂಡಿಕೇಟರ್ ಸೇಮ್ ಬರುತ್ತೆ, ಬಟ್ ಹಿಂದ್ಗಡೆ ಟೇರ್ ಲೈಟು ಹಾಗೂ ನಂಬರ್ ಪ್ಲೇಟ್ ಆಪ್ಷನ್ಸ್ ಇದೆ. ಸ್ವಲ್ಪ ನಿಮಗೆ ಡಿಫ್ರೆಂಟಾಗಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಇಲ್ಲಿ. ಸೊ ಇವಾಗ ವೆಹಿಕಲ್ ಆ್ಯಕ್ಚುಲಿ ಕನೆಕ್ಟ್ ಆಗಿಲ್ಲ, ಇಲ್ಲಾಂದರೆ ಇದರಲ್ಲಿ ಸಿಗುವಂಥ ಮೋಡ್ಸ್ ಬಗ್ಗೆ ಎಲ್ಲ ನಾವು ಮಾತಾಡ್ತಿದ್ವಿ. ಸೊ ಇದರಲ್ಲಿ ಸಿಗೋ ನಾರ್ಮಲಿ ಮೋಡ್ಸ್ ಎಲ್ಲ ಯಾವುದಪ್ಪ ಅಂತ ಮಾತಾಡೋದಾದರೆ 4 ರೈಡಿಂಗ್ ಮೋಡ್ಸ್ ಬರುತ್ತೆ. ರೈನ್, ಸ್ಟ್ರೀಟ್, ಸ್ಪೋರ್ಟ್ಸ್ ಹಾಗೂ ಟ್ರ್ಯಾಕ್ ಅಂತ 4 ಬರುತ್ತೆ. ಸೊ ಇದರದ್ದು ಪ್ರೈಸ್ ಬಂದುಬಿಟ್ಟು ವೆಹಿಕಲ್ ಇದು ಎಕ್ಸ್-ಶೋರೂಮ್ ಪ್ರೈಸ್ ಬಂದುಬಿಟ್ಟು ನಿಮಗೆ 14,50,000 ಆಗುತ್ತೆ. ಸೊ ಇದರಲ್ಲೂ ಡಿಫ್ರೆಂಟ್ ವೇರಿಯಂಟ್ಸ್ ಬರುತ್ತೆ. ಅದರ ಮೇಲೆ ಪ್ರೈಸ್ ಕೂಡ ವೇರಿಯೇಷನ್ ಕೂಡ ಆಗುತ್ತೆ ನಿಮಗೆ. ಸೊ ಡ್ಯೂಕ್ 890 ಬಗ್ಗೆ ಒಂದು ಸ್ಮಾಲ್ ರಿವ್ಯೂ ಇದ್ದಿತ್ತು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಒಂದು ಪ್ರಾಪರ್ ಇನ್ನು ನಮಗೆ ಅಪಾರ್ಚುನಿಟಿ ಸಿಕ್ಕರೆ ಪ್ರಾಪರ್ ಒಂದು ರೈಡ್ ರಿವ್ಯೂ ಕೂಡ ತಗೊಂಡು ಬರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.